ಈ ಅಂಗನವಾಡಿ ಕೇಂದ್ರದಲ್ಲಿ ಕೆಟ್ಟ ಮೊಟ್ಟೆ ಕಳಪೆ ಆಹಾರವನ್ನೇ ಮಕ್ಕಳಿಗೆ ಕೊಡಲಾಗ್ತಾ ಇದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ಮಾಡಿರುವಂತಹ ವರದಿ ಇಂಪ್ಯಾಕ್ಟ್ ಆಗಿದೆ. ಮಕ್ಕಳ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದಂತಹ ಶಿಕ್ಷಕಿಯನ್ನ ಸಸ್ಪೆಂಡ್ ಮಾಡಲಾಗಿದ್ದು. ಅಂಗನವಾಡಿ ಅಸಲಿ ಕತೆ ಹೀಗಿದೆ ನೋಡಿ. ಅಂಗನವಾಡಿ ಕೇಂದ್ರದಲ್ಲಿ ಇಲಿಗಳದ್ದೇ ಹಾವಳಿ. ಇಲ್ಲಿ ಇಲಿ ತಿಂದು ಬಿಟ್ಟಿರೋ ಆಹಾರವೇ ಮಕ್ಕಳಿಗೆ ನೀಡಲಾಗ್ತಿದೆ. ಒಂದು ಕಡೆ ಕೆಟ್ಟೋದ ಮೊಟ್ಟೆ, ಇನ್ನೊಂದು ಕಡೆ ಹಾಳಾದ ತರಕಾರಿ, ಹುಳುಗಳಿರೋ ದವಸ ಧಾನ್ಯಗಳನ್ನೇ ಬಳಸಿ ತಯಾರಿಸಿದ ಆಹಾರವನ್ನ ಮಕ್ಕಳಿಗೆ ನೀಡಲಾಗ್ತಿತ್ತು. ಈ ಕುರಿತು ಅಂಗನವಾಡಿ ಅಸಲಿ ಕಥೆಯನ್ನ ರಿಪಬ್ಲಿಕ್ ಕನ್ನಡ ತೆರೆದಿಟ್ಟಿತ್ತು. ಅದು ಗಾಳಿ ಬಿಡುವಂತಲ್ಲಿ ಇಡ್ಬೇಕು. ಇವೆಲ್ಲ ಕಾಯಿಪಲ್ಲೆ ಇಲ್ಲ ಇಲಿ ಕಡಿತ ಅಂತ ಹೇಳಿ ಇಲ್ಲ ಇಲ್ಲಿ ಕಡಿಲಿ ಇದು ಗದಗ ನಗರದ ಗಂಗಾಪುರ ಪೇಟ್ನಲ್ಲಿರುವ ಅಂಗನವಾಡಿ ಕೇಂದ್ರದ ಕತೆ. ಇಡೀ ಅಂಗನವಾಡಿ ಕೇಂದ್ರ ಅವ್ಯವಸ್ಥೆಯ ಆಗರವಾಗಿದ್ದು, ಅಂಗನವಾಡಿ ಶಿಕ್ಷಕಿ ಲಕ್ಕಮ್ಮ ಮರಗಟ್ಟಿಯನ್ನ ಪೋಷಕರು ತರಾಟೆಗೆ ತೆಗೆದುಕೊಂಡು ಈ ಕುರಿತು ರಿಪಬ್ಲಿಕ್ ಕನ್ನಡ ವರದಿ ಮಾಡುತ್ತಿದ್ದಂತೆ ಅಧಿಕಾರಿಗಳು ಅಲರ್ಟ್ ಆದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಉಪನಿರ್ದೇಶಕ PY ಶೆಟ್ಟಪ್ಪನವರು ಸ್ಥಳಕ್ಕೆ ವಿಸಿಟ್ ಕೊಟ್ಟರು. ಅವ್ಯವಸ್ಥೆ ಕಣ್ಣಾರೆ ಕಂಡ ಅಧಿಕಾರಿಗಳು ಶಿಕ್ಷಕಿ ಅಕ್ಕಮ್ಮ ಮರಗಟ್ಟಿಯನ್ನ ಅಮಾನತು ಮಾಡಿದ್ದಾರೆ. ಸರಿಯಾಗಿ ನಿಗದಿತ ಸಮಯಕ್ಕೆ ಕೊಡಬೇಕಾಗಿತ್ತು ಆಹಾರನ, ಬಟ್ ಅವಳು ನಿರ್ಲಕ್ಷ್ಯದಿಂದ ಅದನ್ನು ಸರಿಯಾಗಿ ವಿತರಣೆ ಮಾಡಿಲ್ಲ. ಅವಳು ಅದನ್ನು ಸ್ಟಾಕ್ ಇಟ್ಕೊಂಡು ಅದೆಲ್ಲ ಹುಳ ಹತ್ತುವಾಗೆ ಅಕ್ಕಿಳ ನಿರ್ಲಕ್ಷ್ಯದಿಂದ ಇದೆಲ್ಲ ಸಮಸ್ಯೆ ಉದ್ಭವ ಆಗೈತೆ. ಈಗ ಅವಳಿಗೆ ನಾ ಇಮಿಡಿಯೇಟ್ ಅವಳಿಗೆ ಅಮಾನತು ಮಾಡಿ ಬೇರೆ ಅಂಗನವಾಡಿ ಕಾರ್ಯಕರ್ತೆಗೆ ಅವಳಿಗೆ ಚಾರ್ಜ್ ವಹಿಸಿ ಇದೇನು ಇದೆಲ್ಲ ಲಾಸ್ ಮಾಡಿದ್ದಾಳೆ, ಇದ್ರ ಬಗ್ಗೆ ನಾವು ಅವ್ರಿಗೆ ಫೈನ್ ದಂಡ ಹಾಕಿಸಿ ಸರ್ಕಾರಕ್ಕೆ ನಾವು ದುಡ್ಡು ಕಟ್ತೀವಿ. ಬಟ್ ಈ ಸದ್ಯ ಅವಳ ಮೇಲೆ ನಾವು ಅಮಾನತು ಮಾಡಿ ಅವ್ರನ್ನ ಆ್ಯಕ್ಷನ್ ತೊಗೊಳ್ತೀವಿ. ಶಿಕ್ಷಕಿ ಅಕ್ಕಮ್ಮ ದಿವ್ಯ ನಿರ್ಲಕ್ಷ್ಯದಿಂದ ಇಷ್ಟೆಲ್ಲ ಅವಾಂತರ ಆಗಿದ್ದು, ಕೂಡಲೇ ಅಂಗನವಾಡಿ ಶಿಕ್ಷಕಿ ಅಕ್ಕಮ್ಮ ಅವರನ್ನ ಅಮಾನತು ಮಾಡುತ್ತೇವೆ, ಬೇರೆ ಶಿಕ್ಷಕಿಯನ್ನ ನಿಯೋಜನೆ ಮಾಡುತ್ತೇವೆ ಎಂದು ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ರು. ಸಹಾಯಕಿ ಬಗ್ಗೆ ಯಾರು ಇದು ಹೇಳ್ತಾ ಇಲ್ಲ, ಅವ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸಹಾಯಕಿಗೆ ನಾವು ಇದು ಬಿಟ್ಟು ಅವಳದು ಜವಾಬ್ದಾರಿ ಇರ್ತದೆ. ಬಟ್ ಕಾರ್ಯಕರ್ತೆ ಆಕಿಗೆ ಮತ್ತೆ ಸಹಕಾರ ಕೊಡಲಿಲ್ಲ ಅಂದ್ರೆ ಸಹಾಯಕ್ಕೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಇದು ಕಾರ್ಯಕರ್ತೆದೇ ಮುಖ್ಯವಾಗಿ ತಪ್ಪಿದ್ದಿದೆ ಕಂಡು ಬರ್ತಾ ಇದೆ. ಅದಕ್ಕೆ ಕಾರ್ಯಕರ್ತನ ನಾವು ಇಮಿಡಿಯೇಟ್ ಈಗ ಹೋದ ಕೂಡಲೇ ಈಗ ಅವಳ ಅಮಾನತ್ ಮಾಡಿ ಸಾಕಷ್ಟು ನಿರ್ಲಕ್ಷ್ಯನ ಈ ಸುದ್ದಿ ಇಲ್ಲಿ ಕಂಡು ಬರತೈತಿ. ನಾವು ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತೀವಿ. ಮುಂದೆ ಹಿಂಗೆ ಆಗ್ಲಾರ್ದಂಗೆ ನಾವು ನೋಡ್ಕೊತೀವಿ. ಒಟ್ಟಿನಲ್ಲಿ ನಿರ್ಲಕ್ಷ್ಯ ತೋರಿದ ಶಿಕ್ಷಕಿ ಸಸ್ಪೆಂಡ್ ಆಗಿದ್ದಾರೆ. ಇನ್ನಾದರೂ ಮುಂಬರುವ ಶಿಕ್ಷಕರು ಅಂಗನವಾಡಿ ಕೇಂದ್ರದ ಮಕ್ಕಳ ಬಗ್ಗೆ ಕೊಂಚ ಕಾಳಜಿ ತೋರಿಸಬೇಕಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.